ಪ್ರವೀಣ್ ಅಂಬಾತ ಪಾಪ ಈ ಈ ದುರಂತ ಯಾವುದೇ ಮನೆಯಲ್ಲಿ ಆಗಬಾರ್ದು. ಯಾಕಂದ್ರೆ ಇದು ಬಹಳ ದುಃಖದ ವಿಚಾರ. ಯಾಕಂತಂದ್ರೆ ಯಾವುದೋ ದೇವ್ರಿಗೆ ಹೋಗ್ಬಿಟ್ಟು ದೇವ್ರ ಇದರಲ್ಲಿ ಈ ತರ ವಿಸರ್ಜನೆ ಟೈಮಲ್ಲಿ ಈ ತರ ಆಗಿರೋ ದುರಂತ ಯಾವುದೇ ಮನೆಯಲ್ಲಾಗ್ಲಿ ಯಾವುದೇ ಕುಟುಂಬಕ್ಕಾಗ್ಲಿ ಆಗ್ಬಾರ್ದು ಅಂತೇಳಿ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತಿದ್ದೀನಿ. ಇವತ್ತೇನು ಪ್ರವೀಣ್ಗೆ ಆಗಿದೆ, ಇವತ್ತು ಭಾರಿ ದುಃಖದ ಸಮಾಚಾರ. ಆದ ನಂತರ ನಾನು ಹೇಳೋದು ಒಂದೇ, ಎಲ್ಲರಿಗೂ ಬಯಸೋದು, ಅವ ಜೋಪಾನವಾಗಿ ಎಲ್ಲರೂ ನಾವು ಕರೆಕ್ಟ್ ಇದ್ರೂ ಎದುರು ಬರೋನ್ ಕರೆಕ್ಟ್ ಇರಬೇಕು. ಸೊ ಹಾಗಾಗಿ ನಾವು 4 ದಿಕ್ಕು ನೋಡ್ಕೊಂತ ನಾವು ವ್ಯವಹಾರ ಮಾಡ್ಬೇಕಂತೇಳಿ ನಾನು ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಆದ ನಂತರ ಭಾರಿ ಇಂಟೆಲಿಜೆಂಟ್ ಅಂತ ಹುಡುಗ. ಇನ್ನೊಂದೆರಡು ತಿಂಗಳಿನಲ್ಲಿ ಆತಂದು ಎಜುಕೇಷನ್ನೇ ಮುಗೀತತೆ. ಸೊ ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕಾಗಿದ್ದು. ಸೊ ಫ್ರೀಯಾಗಿ ಇಂಜಿನಿಯರಿಂಗ್ ಸೀಟ್ ಬಂದಿರೋ ಹುಡುಗ ಪ್ರವೀಣ್ ಅಂಬಾತ. ಸೊ ಭಾರಿ ದುಃಖದ ವಿಚಾರ. ಇದು ಹೇಳೋದಕ್ಕೆ ನಾನು ಭಾರಿ ಸಂಕೋಚ ಪಡ್ತಾ ಇದ್ದೀನಿ. ಯಾಕಂದರೆ ಇದೆಲ್ಲಿ ಆಗಬಾರ್ದು, ಇಂಥ ಅನಾಹುತ ಯಾರ ಮನೆಯಲ್ಲಿನೂ ಊಹೆಗೂ ಸಿಗಬಾರ್ದು ಅಂಥ ದುರಂತ ಇದು. ಸೊ ಹೀಗಾಗಿ ನಾನು ಅವ್ರ ಕುಟುಂಬಕ್ಕೆ ನನ್ನ ಸಂತಾಪ ಪ್ರಕಟಣೆ ಮಾಡುತ್ತಾ ನಾನು ನೋಡ್ತೀನಿ, ನಮ್ಮ ಕಮಿಷನರ್ ಕಡೆನೂ ಮಾತಾಡ್ತೀನಿ. ನಮ್ಮ ಕೈಯಲ್ಲಾರೆ ಏನನ್ನ ಸಹಾಯ ಆದರೆ ನಮ್ಮ ಕಾರ್ಪೊರೇಷನ್ ಪರವಾಗಿ ನಾನು ಖಂಡಿತವಾಗಿ ನಾನು ಮುಂದೆ ಬಂದು ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತೀನಿ.